ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ಎಪಿಸೋಡ್ ನೋಡ್ಕೊಂಬರೋಣ. ಈ ಕಡೆ ವಿಶಾಲಾಕ್ಷಿ ಶ್ರುತಿ ಮುಂದೆ ಬಂದು ನಿಂತ್ಕೊಂಡ್ಬಿಡ್ತಾಳೆ. ಯಾರು ನೀವು ಅಂತ ಕೇಳಿದ್ರೆ ಶ್ರುತಿ ಬಾಬಾ ಅದು 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 ಅಂದ್ಕೊಂಡೇ ಇರ್ತಾಳೆ. ಏನಮ್ಮ ನೀವ್ಯಾರು ಅಂತ ಹೇಳಿ ಶ್ರುತಿ ಕೇಳಿದಾಗ, ನನ್ನ ಮನೆಯಿಂದನೇ ಬಂದು ನನ್ನೇ ಯಾರು ಅಂತ ಕೇಳ್ತೀಯಲ್ಲಮ್ಮ, ಡೊನೇಷನ್ ಯಾರು ಬೇಕಿತ್ತಾ ಅಂತ ಕೇಳ್ತಾಳೆ. ಅದು 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 ಅಂದ್ಕೊಂಡೇ ಇರ್ತಾಳೆ ಶ್ರುತಿ, ಏನು ಮಾತಾಡೋದೇ ಇಲ್ಲ. ಅಯ್ಯೋ ನೀನು ಅದು ಅದು ಅಂತ ಇದ್ದರೆ ನನಗಿಲ್ಲಿ ಬಂದೇ ಬಿಡ್ತು, ನನಗೆ ಹೊಟ್ಟೆ ತುಂಬ ಕೆಟ್ಟೋಗ್ಬಿಟ್ಟಿದೆ, ಒಂದೇ ಒಂದು ನಿಮಿಷ ಇಲ್ಲೇ ಇರಿ, ನಾನು ಬರ್ತೀನಿ ಅಂತ ಹೇಳಿ ಈ ಕಡೆ ವಿಶಾಲಾಕ್ಷಿ ಹೊಟ್ಟೆ ಫುಲ್ ಗುಡುಗುಡ ಅಂತ ಇದೆ ಅಂತ ಹೇಳಿ ಒಳಗಡೆ ಮನೆಗೆ ಓಡೋಗ್ತಾಳೆ. ಈ ಕಡೆ ಶ್ರುತಿನೂ ಸಹ ಏನು ಮಾತಾಡಬೇಕಂತ ಗೊತ್ತಿಲ್ಲದೆ ಸೈಲೆಂಟಾಗಿ ನಿಂತ್ಕೊಂಡಿದ್ದು. ವಿಶಾಲಾಕ್ಷಿ ಒಳಗಡೆ ಹೋಗಿದ ತಕ್ಷಣ ಇವಳು ಸಹ ಕಾರ್ಗೆ ಓಡಿ ಬರ್ತಾಳೆ. ಈ ಕಡೆ ಬಂದ ತಕ್ಷಣ ಶ್ರುತಿ ರವಿಗೆ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಯಾಕೆ ನಾನು ನೋಡ್ತಾ ಇದ್ದೀನಿ ಅಂದರೆ, ಮತ್ತು ಇನ್ನೇನು ನಿನಗೇನು ಅಷ್ಟು ಮಾತ್ರ ಗೊತ್ತಾಗೋದಿಲ್ಲ, ಎಲ್ಲದಕ್ಕೂ ಭಯ ಬೀಳ್ತೀಯಾ, ಧೈರ್ಯವಾಗಿರೋಕ್ಕಾಗಲ್ವಾ, ನಾನಿಲ್ವ ಇಲ್ಲಿ ಪಕ್ಕದಲ್ಲಿ ಅಂತೇಳಿ ರವಿ ಅಂತಾರೆ. ನಿನಗೇನು ಗೊತ್ತು ನನಗೆ ಎಷ್ಟು ಭಯ ಆಗ್ತಾಯಿತ್ತು ಗೊತ್ತಾ, ನೀನು ಯಾಕೆ ಲೇಟ್ ಮಾಡಿದೆ ಅಂತ ಅಂದಾಗ, ನನ್ನ ಬಟ್ಟೆ ಸಿಕ್ಕಾಕೊಂಡ್ಬಿಟ್ಟಿತ್ತು, ಆ ಬಟ್ಟೆಯಿಂದ ತೊಗೊಂಬರೋಷ್ಟು ಲೇಟ್ ಆಗೋಯಿತು ಅಂತಂತಾರೆ. ಈ ಕಡೆ ಸೂರ್ಯ ಸಾಲದು ಮೈಕಮ್ಮ, ಇನ್ನೂ ಒಂದೆರಡು ಬಿಡು ಸರಿಯಾಗಿ ಅವನಿಗೆ ಅಂತ ಹೇಳಿ ಈ ಕಡೆ ಎತ್ಕೊಡ್ತಾ ಇರ್ತಾರೆ. ಈ ಕಡೆ ರವಿ, ಸುಮ್ಮನಿರು ಸೂರ್ಯ ನೀನು ಬೇರೆ ಅಂತ ಹೇಳಿ ರವಿನೂ ಸಹ ಶ್ರುತಿ ಜೊತೆ ಇದೇ ರೇಗಿಸ್ಕೊಂಡು ಇರ್ತಾರೆ. ಹೆಂಗೋ ನಾವು ಹೋಗಿದ್ದ ಕೆಲಸ ತುಂಬ ಸಕ್ಸಸ್ ಆಯಿತು, ಖುಷಿ ಆಯಿತು, ಅಷ್ಟೇ ಸಾಕು ಅಂತ ಹೇಳಿ ಈ ಕಡೆ ರವಿ ಇವರೆಲ್ಲ ಮಾತಾಡ್ಕೊತಾ ಇರ್ತಾರೆ. ಒಬ್ರಿಗೊಬ್ಬರು ತುಂಬ ಖುಷಿಯಾಗಿ ಮಾತಾಡ್ಕೊಂಡಿರ್ತಾರೆ, ಏಕೆಂದರೆ ದುಡ್ಡು ಬಂದಿರೋ ಇದರಲ್ಲಿ. ಈ ಕಡೆ ವಿಶಾಲಾಕ್ಷಿ ಒಳಗಡೆ ಹೋಗಿದ ತಕ್ಷಣವೇ ಫೋನು ನೀರು ಎತ್ಕೋಬಾರು ಅಂತೇಳಿ ಒಳಗಡೆ ಬಾತ್ರೂಮ್ಗೆ ಓಡಿ ಹೋಗ್ತಾಳೆ. ಮತ್ತು ಬಾತ್ರೂಮ್ ಎಲ್ಲ ಮುಗಿಸ್ಕೊಂಡು ಕೆಳಗಡೆ ಬರ್ತಾಳೆ. ಮೊದಲು ಕೆಳಗಡೆ ಒಂದು ಬಾತ್ರೂಮ್ ಕಟ್ಸ್ಬೇಕು ಅಂತ ಹೇಳಿ ಮಾತಾಡ್ಕೊಂಡು ಕೆಳಗಡೆ ಬರ್ತಾಳೆ. ಹುಡುಗರಿಗೆ ಎಲ್ಲರೂ ಆ ಹುಡುಗಿ ಅಂದಾಗ, ಯಾರು ಇನ್ಕಮ್ ಟ್ಯಾಕ್ಸ್ ಅವರು ಅಂತ ಹೇಳಿ ಹುಡುಗರು ಅಂತಾರೆ. ಏನು ಇನ್ಕಮ್ ಟ್ಯಾಕ್ಸ್ ಅವರ ಅಂದಾಗ, ಹೌದು ಅದ್ಯಾರೋ IT ಡಿಪಾರ್ಟ್ಮೆಂಟ್ ಅವರು ಅಂತೆ, ಆ ಮೇಡಮ್ ಬಂದಿದ್ದರು, ತುಂಬ ಸ್ಟ್ರಿಕ್ಟು ಅವರು, ಆ ಮಾತು ಮುಂಚೆ ಎಲ್ಲ ತುಂಬ ಕೋಪದಲ್ಲಿ ಮಾತಾಡ್ತಾಯಿದ್ರು, ಅದು ಹಿಂದಿಲಿ ಮಾತಾಡ್ತಾಯಿದ್ರು, ಅಕ್ಕ ನಮ್ಗೆ ಯಾರು ಹಿಂದಿನೇ ಅರ್ಥ ಆಗಿಲ್ಲ ಅಂದ ತಕ್ಷಣವೇ ಈ ಕಡೆ ವಿಶಾಲಾಕ್ಷಿಗೆ ಆಶ್ಚರ್ಯ ಆಗೋಗುತ್ತೆ. ಇದೇನಿದು ಈ ಥರ ಹೇಳ್ತಾ ಇದ್ದಾರೆ, ಏನೋ ವ್ಯತ್ಯಾಸ ಆಗ್ತಾ ಇದಲ್ಲ ಅಂತ ಹೇಳಿ ವಿಶಾಲಾಕ್ಷಿಗೆ ಏನು ಮಾತಾಡಬೇಕಂತ ಗೊತ್ತಾಗೋದಿಲ್ಲ. ಇನ್ಕಮ್ ಟ್ಯಾಕ್ಸ್ ಅವರ, ನಾನೇನು ಕೋಟಿ ದುಡ್ದಿದ್ದೀನೇನೋ ಇನ್ಕಮ್ ಟ್ಯಾಕ್ಸ್ ಅವರು ಬರೋಕ್ಕೆ, ಏನೋ ಇಲ್ಲಿ ವ್ಯತ್ಯಾಸ ಆಗ್ತಿದೆ ಅಂತ ಹೇಳಿ ಮೇಲುಗಡೆ ರೂಮ್ಗೆ ಓಡಿ ಹೋಗ್ತಾಳೆ. ಅಲ್ಲಿ ಹೋಗಿ ರೂಮಲ್ಲಿ ಕಬೋರ್ಡೆಲ್ಲ ಹುಡ್ಕಾಡ್ತಾಳೆ, ಆದರೆ ವಿಶಾಲಾಕ್ಷಿ ಇಟ್ಟಿರುವಂತಹ ಮೀನಾ ದುಡ್ಡು ಅಂತ ಕಾಣಿಸೋದೇ ಇಲ್ಲ. ಮೀನಾಗಂತೂ ತುಂಬ ಆಶ್ಚರ್ಯ ಆಗೋಗುತ್ತೆ, ಏನು ಮಾಡಬೇಕಂತಲೇ ಗೊತ್ತಾಗೋದಿಲ್ಲ, ಅಷ್ಟು ಕೋಪ ಬಂದಿರುತ್ತೆ ವಿಶಾಲಾಕ್ಷಿಗೆ. ಈ ಕಡೆ ಕೆಳಗಡೆ ಹುಡುಗ್ರ ಹತ್ರ ಬಂದರು, ಬೈಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಯ್ಯೋ ಏನು ಮಾಡೋದು, ಏನು ಮಾಡಿ ಹಾಳಾಗೋಗೋದು ನಾವು, ನಿನಗೇನು ಅಷ್ಟು ಮಾತ್ರ ಗೊತ್ತಾಗೋದಿಲ್ವಾ, ನೀವು ಇದ್ಕೊಂಡೆ ಮನೆ ಒಳಗಡೆ ಅವ್ರು ಬಂದಿದ್ದಾರೆ ಅಂದರೆ ಇನ್ನೆಷ್ಟು ಧೈರ್ಯ ನಿಮಗೆ, ಬೇರೆ ಯಾರೋ ಬಂದಿದ್ದಾರೆ, ಇದರಿಂದ ಏನೋ ಇದೆಯಲ್ಲ, ಏನಾಗಿರ್ಬೋದು, ಯಾರು ಬಂದು ಎತ್ಕೊಂಡೋಗಿರ್ಬೋದು ದುಡ್ಡು ಅಂತ ಹೇಳಿ ವಿಶಾಲಾಕ್ಷಿ ತಲೆ ಹೊಡ್ಕೊತಾ ಇರ್ತಾಳೆ. ಈ ಕಡೆ ಹುಡುಗರಿಗೆ ದುಡ್ಡು ಎತ್ಕೊಂಡು ಹೋಗಿದ್ದಾರೆ ಅಂದ ತಕ್ಷಣ, ಇಲ್ಲ ಅಕ್ಕ ಅವ್ರು ಖಾಲಿ ಕೈಯಲ್ಲಿ ಬಂದರು, ಖಾಲಿ ಕೈಯಲ್ಲಿ ಹೋದರು, ಯಾವುದೇ ರೀತಿಯಾದ ದುಡ್ಡು ಅವ್ರು ತೊಗೊಂಡೋಗಿಲ್ಲ ಅಂತಂದಾಗ, ಅವರು ಮಾತು ಮುಂಚೆ ನನ್ನ ಹೊಡಿತಾ ಇದ್ರು ಕೆನ್ನೆಗೆ, ಅಷ್ಟು ಬಿಟ್ಟರೆ ಬೇರೆ ಏನು ಎತ್ಕೊಂಡೋಗಿಲ್ಲ ಅವರು ಅಂತೇಳಿ ಹೇಳಿದಾಗ, ಆ ಹುಡುಗನ ಕರ್ಕೊಂಬಂದು ಚೆನ್ನಾಗಿ ಹಿಡ್ಕೊಂಡು ವಿಶಾಲಾಕ್ಷಿ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ನಿಮಗೇನು ಅಷ್ಟು ಮಾತ್ರ ಗೊತ್ತಾಗಲ್ವೇನ್ರು, ಯಾರಂದರೆ ಅವ್ರು ಬರೋಕ್ಕೆ, ಯಾರಂದರೆ ಅವ್ರು ಹೋಗೋಕ್ಕೆ, ನೀವುಗಳು ಏನು ಮಾಡ್ತಾ ಇರ್ತೀರಾ ಮನೇಲಿ, ಗೊತ್ತಾಗೋದಿಲ್ವಾ ಯಾರು ಏನು ಅಂತ ಹೇಳಿ ಅವ್ರನ್ನ ಹಿಡ್ಕೊಂಡು ಹೊಡಿತಾ ಇರ್ತಾಳೆ. ಈ ಕಡೆ ಸೂರ್ಯ ಮೀನಾಗೆ ಕಾಲ್ ಮಾಡ್ತಾರೆ. ಮೀನಾ ಎಷ್ಟು ಸಲ ಕಾಲ್ ಮಾಡೋದು ಗೊತ್ತಾಗಲ್ವ ನಿನಗೆ, ಕಾಲ್ ಪಿಕ್ ಮಾಡಬೇಕು ಅಂತೇಳಿ ಎಷ್ಟು ಟೆನ್ಷನ್ ಆಗ್ತಿತ್ತು ನನಗೆ ಅಂತ ಹೇಳಿ ಈ ಕಡೆ ಮೀನಾ ಅಂತಾಳೆ. ಅದಕ್ಕೆ ಸೂರ್ಯ, ಹೋಗಿರೋ ಕೆಲಸ ಮುಗಿಯೋವರೆಗೂ ಫೋನ್ಗಳು ಮಾಡಬಾರ್ದು, ಸುಮ್ಮನೆ ಇರೋಕ್ಕಾಗಲ್ವ, ನಾನೇ ಕಾಲ್ ಮಾಡೋವರೆಗೂ ನೀನೇನು ಕಾಲ್ ಮಾಡೋಕೆ ಹೋದೆ ಅಂತೇಳಿ ಸೂರ್ಯ ಬೈಕ ಸ್ಟಾರ್ಟ್ ಮಾಡ್ತಾನೆ. ಅದಕ್ಕೆ ಮೀನಾ, ಹೋಗಿದ್ದ ಕೆಲಸ ಆಯಿತಾ ಅಂದಾಗ, ಹೌದು ಹೋಗಿದ್ದ ಕೆಲಸ ಆಯಿತು, ನಿನ್ನ ದುಡ್ಡು ನಮ್ಮ ಕೈಗೆ ಬಂತು, ಆ ವಿಶಾಲಾಕ್ಷಿಗೆ ಒಳ್ಳೆ ಗ್ರಾಚಾರ ಬಿಡಿಸ್ಬೇಕು, ನೀನು ಫೋನ್ ಮಾಡಿ ಫಸ್ಟು ವಿಶಾಲಾಕ್ಷಿನ ಬೈಯಿ ಅಂತಾರೆ. ಅದಕ್ಕೆ ರೀ ನಾನು ಫೋನ್ ಮಾಡಿ ಬೈದರೆ ಅವ್ರೇನಾದ್ರು ಸ್ಟೇಷನ್ ಕಂಪ್ಲೇಂಟ್ ಕೊಟ್ಬಿಟ್ರೆ ಅಂತೇಳಿ ಮೀನಾ ಅಂತಾಳೆ. ಅವರು ಕಳ್ತನ ಮಾಡಿರೋರು ಕಳ್ಳರೆ ಹೋಗ್ಬಿಟ್ಟು ಹೆಂಗೆ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾರೆ, ಅದು ಸಾಧ್ಯನೇ ಇಲ್ಲ, ನೀನು ಫೋನ್ ಮಾಡಿ ವಾರ್ನ್ ಮಾಡು, ನೀನೇನು ತಲೆ ಕೆಡಿಸ್ಕೊಬೇಡ, ನಾನಿದ್ದೀನಿ, ನಮ್ಮ ದುಡ್ಡು ನಮ್ಮ ಕೈಗೆ ಬಂತು ಅಂತ ಹೇಳಿ ಅಂತಾರೆ. ಹಂಗಂದ ತಕ್ಷಣ ಈ ಕಡೆ ಮೀನಾಗೆ ತುಂಬ ಖುಷಿ ಆಗೋಗುತ್ತೆ. ಸರಿ ರೀ, ಇವಾಗಲೇ ಅವಳಿಗೆ ಕಾಲ್ ಮಾಡಿ ಗ್ರಾಚಾರ ಬಿಡಿಸ್ತೀನಿ, ಇನ್ಯಾವತ್ತು ಈ ಮೀನಾ ತಂಟೆಗೆ ಬರಬೇಕಂದ್ರೆ ಭಯ ಬೀಳಬೇಕು ಅವಳು, ಆ ಥರ ಮಾತಾಡ್ತೀನಿ ಅಂತ ಹೇಳಿ ಈ ಕಡೆ, ಸರಿ ನೀವು ಕಾಲ್ ಕಟ್ ಮಾಡಿ ನಾನು ಅವಳಿಗೆ ಮಾಡ್ತೀನಿ ಅಂತ ಹೇಳಿ ಮೀನಾ ಕಾಲ್ ಕಟ್ ಮಾಡಿ ಈ ಕಡೆ ವಿಶಾಲಾಕ್ಷಿಗೆ ಕಾಲನ್ನು ಮಾಡ್ತಾಳೆ. ಏನು ಮರಿ ಕಾಲ್ ಮಾಡಿದ್ದು ಅಂತೇಳಿ ವಿಶಾಲಾಕ್ಷಿ ಕೇಳ್ತಾಳೆ. ನಾನು ತುಂಬ ಟೆನ್ಷನಲ್ಲಿದ್ದೀನಿ, ಫೋನ್ ಮಾಡಿರೋದು ಏನು ಅಂತ ಮೊದಲು ಹೇಳು ಅಂತ ಅಂದಾಗ, ನಿಮ್ಮ ಟೆನ್ಷನ್ಗೆ ನಾನೇ ಕಾರಣ ಅಂತ ಹೇಳಿ ಮೀನಾ ಅಂತಾಳೆ. ಆ ಥರ ಅಂದ ತಕ್ಷಣವೇ ವಿಶಾಲಾಕ್ಷಿಗೆ ಶಾಕ್ ಆಗುತ್ತೆ. ಏನು ಹೇಳ್ತಾ ಇದೆಯಾ, ಏನು ಮಾತಾಡ್ತಾ ಇದೆಯಾ ಅಂದಾಗ, ಹೌದು ನೀವೇನು ಟೆನ್ಷನ್ ತೊಗೊತಿದ್ರೆ ಆ ಟೆನ್ಷನ್ಗೆ ನಾನೇ ಕಾರಣ ಅಂತ ಹೇಳಿ ಈ ಕಡೆ ಮೀನಾ ಅಂತಾಳೆ.
ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ವಾ? ಅಂಥ ಕೆಲಸ ಎಲ್ಲ ಮಾಡ್ತೀರಾ? ಹುಡುಗರನ್ನ ಬಿಟ್ಟು ನನ್ನ ಕೈಯಿಂದ ದುಡ್ಡನ್ನು ಕಳ್ತನ ಮಾಡಿಸಿದ್ರಲ್ವಾ? ಈಗ ಅದೇ ದುಡ್ಡನ್ನ ನನ್ನ ಗಂಡ ನನ್ನ ಮನೆಯವರು ಬಂದು ನಿಮ್ಮ ಮನೆಯಿಂದ ಎತ್ಕೊಬಂದಿದ್ದಾರೆ. ಇವಾಗೇನು ಮಾಡ್ತೀರಾ? ನಿಮಗೆ ಸೇಡಿಗೆ ಸೇಡು. ಮೀನಾ ಯಾವಾಗಲಿದ್ರೂ ಒಳ್ಳೆಯವ್ರಿಗೆ ಒಳ್ಳೆಯವಳು, ಕೆಟ್ಟವಳಿಗೆ ಕೆಟ್ಟವಳು. ಇನ್ನೊಂದು ಸಲ ನನ್ನ ಜೊತೆಯಲ್ಲಿ ನೀವು ಏನಾದರೂ ಫೈಟ್ ಮಾಡಬೇಕು ಅಂತಂದರೆ ಭಯ ಬೀಳಬೇಕು. ಆ ರೀತಿ ನೀವು ಅಷ್ಟು ಮಟ್ಟಕ್ಕೆ ಇಳಿಜಾರಬಾರ್ದು. ಯಾವುದೇ ಕಾರಣಕ್ಕೂ ಹೆಣ್ಮಕ್ಳಿಗೆ ಸಹಾಯ ಮಾಡಬೇಕು. ಅದನ್ನು ಬಿಟ್ಟು ಈ ಥರ ಇಷ್ಟು ಕೀಳ್ಮಟ್ಟಕ್ಕೆ ಇಳಿತೀರ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಇನ್ನು ಮುಂದೆ ಈ ಮೀನಾ ಜೊತೆ ಜಗಳಕ್ಕೆ ಇಳಿಬೇಕು ಅಂತಂದರೂ ಹಿಂದೆ ಮುಂದೆ ತಿರುಗಿ ನೋಡ್ಕೊಬೇಕು. ಆ ರೀತಿ ಇನ್ಮೇಲೆ ಮುಟ್ಟು ತೊಗೊತೀನಿ. ಇಂಡೈರೆಕ್ಟಾಗಿ ನೀವು ಸೂರ್ಯ ಅವರು ಇನ್ವಿಟೇಷನ್ ಕಾರ್ಡ್ ಕೊಟ್ಟಿದ್ದೀರಾ. ಇನ್ಮೇಲೆ ಏನೇ ತೊಂದರೆ ಆದರೂ ಅವರು ಸಹ ಇದಕ್ಕೆ ಭಾಗಿಯಾಗಿ ಬರ್ತಾರೆ. ಸೂರ್ಯನ ಜೊತೆಯಲ್ಲಿ ಕಾಂಪಿಟೇಷನ್ಗೆ ರೆಡಿಯಾಗಿ ಅಂತ ಹೇಳಿ ಈ ಕಡೆ ಮೀನಾ ಅಂತಾಳೆ. ಅದಕ್ಕೆ ವಿಶಾಲಾಕ್ಷಿ, ನನಗೆ ಏನು ತಿರುಗೇಟು ಕೊಟ್ಟಿದೆ ಅದಕ್ಕಿಂತ ಎರಡರಷ್ಟು ತಿರುಗೇಟು ಕೊಡ್ತೀನಿ. ಇದನ್ನು ನಿನ್ನ ಕೈಲಿ ತಡ್ಕೊಳೋಕ್ಕೆ ಆಗೋದಿಲ್ಲ. ಮುಂದೆ ಕಾದು ನೋಡು, ನಾನಿನ್ನು ಎಂಥ ಏಟು ಕೊಡ್ತೀನಿ ನಿನಗೆ. ಅದರಿಂದ ಎದ್ದೋಳೋಕ್ಕೆ ಎಷ್ಟು ಕಷ್ಟ ಆಗುತ್ತೆ ಅಂತಂದರೆ ನೀನು ಯಾವುದೇ ಕಾರಣಕ್ಕೆ ಎದ್ದೋಳಬಾರ್ದು ಅಂತೇಳಿ ವಿಶಾಲಾಕ್ಷಿ ಮಾತಾಡಿ ಕಾಲನ್ನು ಕಟ್ ಮಾಡ್ತಾಳೆ. ಈ ಕಡೆ ಮೀನಾ ಮಾತಾಡಿರೋ ಮಾತಿಗೆ ಏನು ಮಾಡಬೇಕಂತ ಗೊತ್ತಾಗ್ದಿರೋ ವಿಶಾಲಾಕ್ಷಿ ಅಲ್ಲಿರೋ ಹುಡುಗರನ್ನೆಲ್ಲ ಶರ್ಟೆಲ್ಲ ಎಳೆದು ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ನೋಡ್ರು, ನೀವು ಮಾಡಿರೋ ಕೆಲಸ ಎಂಥದ್ದು. ಅವರು ಬಂದು ಮನೆಗೆ ದುಡ್ಡನ್ನು ಎತ್ಕೊಂಡು ಹೋಗಿದ್ದಾರೆ ಅಂದರೆ ನೀವೆಲ್ಲ ಕತ್ತೆ ಕಾಯ್ತಾ ಇದ್ದೀರಾ? ನಿಮಗೇನು ಅಷ್ಟು ಮಾತ್ರ ಗೊತ್ತಾಗೋದಿಲ್ವ? ಯಾರಂದರೆ ಅವ್ರು ಬಂದು ಹೋಗಕ್ಕೆ ನನ್ನ ಮನೆ ಏನು ಅಂದ್ಕೊಂಡಿದ್ದೀರ ಅಂತ ಹೇಳಿ ಹುಡುಗರನ್ನ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಹುಡುಗರು ಸಹ ಏನು ಮಾಡಬೇಕಂತ ಗೊತ್ತಾಗ್ದಿರೇ ವಿಶಾಲಾಕ್ಷಿ ಕೈಲಿ ಒದೆ ತಿನ್ಕೊಂಡು ಸೈಲೆಂಟಾಗಿ ಒಂದು ಕಡೆ ನಿಂತ್ಕೊಂಡಿರ್ತಾರೆ. ಮಧ್ಯಾಹ್ನ 12 ಗಂಟೆ 1 ಗಂಟೆ ಆಯಿತು. ಈಗ ಊಟಕ್ಕೆ ಗಂಟೆ ಬಾರಿಸಿ ಎಲ್ರನ್ನೂ ಕರಿಬೇಕೇನೋ. ಮೀನಾ ಎಲ್ಲೇ ಇದೆಯಾ, ಏನೇ ಮಾಡ್ತಾಯಿದ್ಯಾ, ಬಾರೆ ಇಲ್ಲಿ ಅಂತೇಳಿ ಕರೀತಾರೆ. ಯಾಕತ್ತೆ ಅಂತೇಳಿ ಮೀನಾ ಅಂದಾಗ ಎಲ್ಲಿ ಊಟ ಅಂತೇಳಿ ಸರಿ ಅತ್ತೆ ತೊಗೊಬರ್ತೀನಿ ಅಂಥೇಳಿ ಊಟ ತೊಗೊಂಬಂದಿರ್ತಾಳೆ. ಬರೀ ಅನ್ನನ ಎಲ್ಲಿ ಹುಳಿ ಸಾರು ಪಲ್ಯ ಎಲ್ಲ ಎಲ್ಲಿ ಅಂತಂದಾಗ ತೊಗೊಬರ್ತೀನಿ ಅತ್ತೆ 2 ನಿಮಿಷ ಅಂತಂತಾರೆ. ಪ್ರತಿಯೊಂದು ನಾನು ಹೇಳಿದ್ರೆ ನಾ ಮಾಡೋದಿಲ್ಲ ಅಂದರೆ ಮಾಡಲ್ವ ನೀನು ಅಂತ ಹೇಳಿ ಈ ಕಡೆ ಮೀನಾನ ಬೈಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದೇ ಟೈಮ್ಗೆ ರೀ ಬನ್ನಿರಿ ಊಟಕ್ಕೆ, ಮನೋಜ ಬನ್ನಿರಿ ಊಟಕ್ಕೆ, ಎಲ್ಲರನ್ನೂ ಕರ್ಕೊಬನ್ನಿ ಊಟಕ್ಕೆ ಅಂತ ಹೇಳಿ ಕರೀತಾಳೆ. ಅದೇ ಟೈಮ್ಗೆ ರಂಗನಾಥ್, ಮನೋಜ, ರೋಹಿಣಿಯವರೆಲ್ಲನೂ ಸಹ ಊಟಕ್ಕೆ ಬಂದು ಕೂತ್ಕೊತಾರೆ. ಈ ಕಡೆ ಇವತ್ತು ಹಬ್ಬದ ದಿನ 12 ಗಂಟೆ ಆಯಿತು. ಯಾರು ದೇವ್ರ ಮನೇಲಿ ದೀಪ ಹಚ್ಚಬೇಕಂತ ಗೊತ್ತಾಗೋದಿಲ್ವಾ ಅಂತ ಹೇಳಿ ಈ ಕಡೆ ಶಾಂತಿ ಬಯೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅದಕ್ಕೆ ರಂಗನಾಥ್, ಊಟ ಮಾಡ್ಬೇಕಾದ್ರೂ ನೆಮ್ಮದಿಯಾಗಿರಿ, ಯಾಕೆ ಲಬ ಅಂತ ಬಡ್ಕೊತೀಯಾ ಅಂತ ಹೇಳಿ ರಂಗನಾಥ್ ಅವ್ರಿಗೆ ಇಂಟ್ರೆಸ್ಟ್ ಇದ್ದರೆ ಹಚ್ತಾರೆ, ಇಲ್ಲ ಅಂದರೆ ಇಲ್ಲ. ಅವರು ಕೈಯಲ್ಲಿ ದುಡ್ಡಿದೆಯೋ ಅಥವಾ ಬಿಸ್ನೆಸ್ ಟೆನ್ಷನಲ್ಲಿ ಅವರು ಸಹ ಇರ್ತಾರೆ, ಬಿಟ್ಬಿಡು, ಅವ್ರಿಗೆ ಯಾವಾಗ ಆಗುತ್ತೋ ಆವಾಗ ದೀಪ ಹಚ್ತಾರೆ ಅಂತೇಳಿ ಅಂತಾರೆ. ಈ ಕಡೆ ಶಾಂತಿ ಒಬ್ಳಿಗೇನೋ ಸಂಸ್ಕಾರ ಗೊತ್ತಿರೋಳು, ಇನ್ನೊಬ್ಳೇನೋ ಫಾರಿನಿಂದ ಬಂದಿರೋಳು. ಇವಳಿಗೆ ಅವ್ರ ಕಡೆಯಲ್ಲಿ ದೀಪ ಹಚ್ಚೋದೆಲ್ಲ ಹೇಳ್ಕೊಟ್ಟಿಲ್ವನೋ ಪಾಪ ಅವ್ರ ಅಪ್ಪ ಅಂತ ಹೇಳಿ ಈ ಕಡೆ ರೋಹಿಣಿನ ಇಂಡೈರೆಕ್ಟಾಗಿ ಬಯೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅದಕ್ಕೆ ಅತ್ತೆ ಯಾಕೆ ಬೇಜಾರು ಮಾಡ್ಕೊತೀರಾ, ಊಟ ಮಾಡಿಬಿಟ್ಟು ನಾನು ದೀಪ ಹಚ್ತೀನಿ ಅಂತಾರೆ. ಅದಕ್ಕೆ ಶಾಂತಿ, ಹೌದು ನೀನು ದೀಪ ಹಚ್ಚಲಿ ಅಂತೇಳಿ ನಿನ್ನ ದೇವ್ರು ಕಾಯ್ಕೊಂಡು ಕೂತಿರ್ತಾನಲ್ವ ಅಲ್ಲಿ ಅಂತೇಳಿ ಶಾಂತಿ ಬೈತಾಳೆ. ಅದಕ್ಕೆ ಈ ಕಡೆ ಮನೋಜ್ ಹೋಗ್ಬಿಟ್ಟು, ಅಯ್ಯೋ ಅಮ್ಮ ಯಾಕೆ ಈ ಥರ ಕಿರ್ಚಾಡ್ತಾ ಇದೆಯಾ, ಇವಾಗೇನು ದೀಪ ಹಚ್ಚಬೇಕಷ್ಟೇ ತಾನೇ, ಹೋಗಿ ದೀಪ ಹಚ್ಚೋಗಿ ಅಂತ ಹೇಳಿ ರೋಹಿಣಿಗೆ ಮನೋಜ್ ಅಂತಾನೆ. ಅದಕ್ಕೆ ಈ ಕಡೆ ಮೀನಾ, ಬೇಡ ಊಟಕ್ಕೆ ಕೂತ್ಕೊಂಡು ಎದ್ದೇಳಬಾರ್ದು ಅಂತಾರೆ, ನೀವು ಊಟ ಮಾಡಿ ಸಮಯ ಬಂದಾಗ ನಾನು ದೀಪ ಹಚ್ತೀನಿ ಅಂತಾರೆ. ಅದಕ್ಕೆ ಶಾಂತಿ, ಯಾವಾಗ ಆ ಸಮಯ ಬರೋದು ದೀಪ ಹಚ್ಚೋಕ್ಕೆ ಅಂತ ಹೇಳಿ ಈ ಕಡೆ ಶಾಂತಿ ಅಂತ ಇರ್ತಾಳೆ. ಅದೇ ಟೈಮ್ಗೆ ಆಚೆಗಡೆಯಿಂದ ಪಟಾಕಿ ಸೌಂಡು ತುಂಬ ಜೋರಾಗಿ ಕೇಳಿಸುತ್ತೆ. ಇದೇನಿದು ಪಟಾಕಿ ಸೌಂಡು ಇಷ್ಟು ಜೋರಾಗಿ ಕೇಳಿಸ್ತಿದೆ ಅಂಥೇಳಿ ಇಲ್ಲಿ ಕೂತಿರೋರೆಲ್ಲನೂ ಆಚೆ ಎದ್ದು ಬಂದು ನೋಡಿದಾಗ ಸೂರ್ಯ ಇವರು ರವಿ, ಶ್ರುತಿ ಇವರೆಲ್ಲ ಗ್ಯಾಂಗು 4 ಜನ ಸೇರಿ ಪಟಾಕಿ ಎಣಿಸ್ತಾ ಇರ್ತಾರೆ. ಇದೇನಪ್ಪ ಮಧ್ಯಾಹ್ನ ಪಟಾಕಿ ಎಣಿಸ್ತಾ ಇದ್ದೀರಾ, ಏನರು ಆಯಿತು ಅಂದಾಗ ಅಪ್ಪ ತುಂಬ ಖುಷಿಯಲ್ಲಿದ್ದೀರಿ, ನೋಡಿ ಮೀನಾ ದುಡ್ಡು ತೊಗೊಂಬಂದಿದ್ದೀರಿ ಅಂತಂತಾರೆ. ಏನು ಮೀನಾ ದುಡ್ಡು ತೊಗೊಂಬಂದ್ರೆ, ಅದು ಹೆಂಗೋ ತೊಗೊಂಬಂದ್ರಿ ಅಂತ ಹೇಳಿ ಅಂತಾರೆ. ಅದಕ್ಕೆ ಹೌದಪ್ಪ, ಮೀನಾ ದುಡ್ಡು ಯಾರು ಕಳ್ತನ ಮಾಡ್ಕೊಂಡು ಹೋಗಿದ್ರು ಅವ್ರ ದುಡ್ಡು ಅವ್ರ ಥರನೇ ಕಳ್ತನ ಮಾಡ್ಕೊಂಬಂದಿದ್ದೀರಿ ಅಂತಾರೆ. ಅದಕ್ಕೆ ರವಿ, ಶ್ರುತಿ, ಹೌದು ಯಾರು ನಿಮ್ಮನ್ನು ಹಿಡ್ಕೊಂಡಿಲ್ವ ಅಂದಾಗ, ಹೌದು ಹಿಡ್ಕೊಳಕ್ಕೆ ಬರೋ ಟೈಮಿಗೆ ಸರಿಯಾಗಿ ಬಾರಿಸ್ದೆ, ಅದಕ್ಕೆ ಎಲ್ಲರೂ ಸೈಲೆಂಟ್ ಆಗಿಬಿಟ್ರು ಅಂದ ತಕ್ಷಣ ಈ ಕಡೆ ರಂಗನಾಥ್ ಮತ್ತು ಮೀನಾ ಇಬ್ಬರು ಆಶ್ಚರ್ಯ ಆಗೋಗ್ತಾರೆ. ಈ ಕಡೆ ಸೂರ್ಯ ರಂಗನಾಥ್ಗೆ, ಅಪ್ಪ ದುಡ್ಡು ತೊಗೊಂಡೋಗಿದ್ರಲ್ಲ ವಿಶಾಲಾಕ್ಷಿ, ಕಳ್ತನ ಮಾಡ್ಕೊಂಡು ಹೋಗಿದ್ರು ಅವ್ರ ಮನೆಗೆ ಹೋಗಿ ನಾವೇ ಆ ದುಡ್ಡನ್ನ ಕಳ್ತನ ಮಾಡ್ಕೊಂಡು ಬಂದುಬಿಟ್ರಿ ಅಂತ ಹೇಳಿ ಅಂತಾರೆ. ಏನಪ್ಪ ಅಷ್ಟು ಸುಲಭವಾಗಿ ಹೋಗಿ ತೊಗೊಂಬಂದ್ರು ಅದಾಗ, ಹೌದು ಅಪ್ಪ ಅಷ್ಟು ಸುಲಭವಾಗಿ ಹೋಗಿ ತೊಗೊಂಬಂದ್ರಿ, ಹೆಂಗೆ ಮೀನಾಗಿ ಹುಡುಗರನ್ನ ಬಿಟ್ಟು ಕಳ್ತನ ಮಾಡಿಸ್ರು, ನಾವು ಅದೇ ರೀತಿ IT ಅಧಿಕಾರಿಗಳಾಗಿ ಮನೆಗೆ ಹೋಗಿ ದುಡ್ಡನ್ನು ತೊಗೊಂಬಂದ್ರಿ ಅಂತ ಹೇಳಿ ಸೂರ್ಯ ಅಂತಾನೆ. ನಿಮ್ಮ ವಿಶಾಲಾಕ್ಷಿ ನಿಮ್ಮ ಫ್ರೆಂಡ್ಗೆ ಕಾಲ್ ಮಾಡಿ ಹೇಳಿ ಸಕ್ಕರೆ ಅಂತ ಹೇಳಿ ಈ ಕಡೆ ಸಕ್ಕರೆಗೆ ಅಂತಾಳೆ. ಈ ಕಡೆ ರೋಹಿಣಿ ಮತ್ತು ಮನೋಜ್ ಅವರೆಲ್ಲನೂ, ಏನು ತುಂಬ ತಪ್ಪಲ್ವಾ, ಅವ್ರ ಮನೆಗೆ ಹೋಗಿ ಕಳ್ತನ ಮಾಡ್ಕೊಬಂದಿದ್ದಾರೆ ಅಂದಾಗ, ಯಾವ ತಪ್ಪು, ನಮ್ಮ ದುಡ್ಡು ನಾವು ತೊಗೊಂಬರೋದ್ರಲ್ಲಿ ತಪ್ಪೇನಿಲ್ಲ ಅಂತೇಳಿ ಅಂತಾರೆ. ಅದಕ್ಕೆ ಮನೇಲಿರೋರು ಸಹ ತುಂಬ ಖುಷಿ ಆಗ್ತಾ ಇರ್ತಾರೆ. ಈ ಕಡೆ ಮೀನಾ, ನಡೀರಿ ಎಲ್ಲರೂ ಊಟ ಮಾಡಿಬಿಟ್ಟು ಆಮೇಲೆ ಬಂದು ಹಬ್ಬ ಮಾಡೋಣ ಅಂಥೇಳಿ ಮನೆ ಒಳಗಡೆ ಎಲ್ಲರೂ ಹೊರಡ್ತಾರೆ.
ಅವರೆಲ್ಲ ಒಳಗಡೆ ಹೋಗಿದ್ದಾದಮೇಲೆ ಶಾಂತಿ ಇದೇನಿದು ವಿಶಾಲಾಕ್ಷಿಗೆ ಗೊತ್ತಿಲ್ದೇನೆ ಇವ್ರು ದುಡ್ಡು ಎತ್ಕೊಬಂದ್ರೆ ಈ ವಿಚಾರ ವಿಶಾಲಾಕ್ಷಿಗೆ ಗೊತ್ತಿಲ್ವಾ ಅಂತ ಹೇಳಿ ಶಾಂತಿನೇ ಆಚೆ ಕೂತ್ಕೊಂಡು ಅವಳ ಪಾಡಿಗೆ ಅವಳು ಒಬ್ಬಳೇ ಮಾತಾಡ್ಕೊತಾ ಇರ್ತಾಳೆ. ಈ ಕಡೆ ಮೀನಾ ಸೂರ್ಯ ಸಹ ದೀಪಾವಳಿ ಹಬ್ಬನ ತುಂಬ ಚೆನ್ನಾಗಿ ಆಚರಿಸೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ದುಡ್ಡು ಸಿಕ್ಕಿರೋ ಖುಷಿಯಲ್ಲಿ ಇಬ್ಬರು ಸಹ ತುಂಬ ಖುಷಿಯಲ್ಲಿ ತೇಲಾಡ್ತಾ ಇರ್ತಾರೆ. ಈ ಕಡೆ ಸೂರ್ಯ ಮೀನಾ ಏನಿವತ್ತು ತುಂಬ ಚೆನ್ನಾಗಿ ಏನು ಮಿಂಚ್ತಾ ಇದೆಯಾ, ಏನು ಇಷ್ಟೊಂದು ಖುಷಿಯಾಗಿದೆಯಾ ಅಂತ ಹೇಳಿ ಸೂರ್ಯ ಕೇಳ್ತಾನೆ. ಅದಕ್ಕೆ ಮೀನಾ ನೀವೇ ರೀ ಕಾರಣ, ನನಗೆ ದುಡ್ಡನ್ನ ತೊಗೊಬಂದ್ರಲ್ವಾ ಅಂತ ಹೇಳಿ ಅಂತಾರೆ. ನಾನು ದುಡ್ಡು ತೊಗೊಂಬಂದಿದ್ದಕ್ಕೆ ಇಷ್ಟೊಂದು ಖುಷಿ ಆಯ್ತು ಅಂದಾಗ ನಿಮ್ಮ ಕೈಯಿಂದ ದುಡ್ಡು ಸಿಕ್ಕಿರೋದು ತುಂಬ ಖುಷಿ ಆಯಿತು ನನಗೆ ಅಂತ ಹೇಳಿ ಈ ಕಡೆ ಮೀನಾ ಅಂತಾಳೆ. ಅದಕ್ಕೆ ಸೂರ್ಯ ಹೌದು ನಿನ್ನ ನೋಡೋಕ್ಕೆ ಎಷ್ಟು ಖುಷಿ ಆಗ್ತಿದೆ, ಎಷ್ಟೊಂದು ಖುಷಿಯಾಗಿದೆಯಾ, ಇವತ್ತೇ ನೀನು ಇಷ್ಟು ಖುಷಿಯಾಗಿ ಇರೋದನ್ನ ನೋಡಿರೋದು ನಾನು ಅಂತೇಳಿ ಸೂರ್ಯ ಹೌದು ರೀ ಅದಕ್ಕೆ ಕಾರಣ ನೀವೇ. ಯಾವ ಹೆಂಡ್ತಿಗೋ ಎಷ್ಟು ಏನನ್ನ ಕಳ್ಕೊಂಡಿರ್ತಾಳೆ, ಆ ಕಳೆದೋಗಿರೋ ವಸ್ತು ಗಂಡನ ಕೈಲೇ ಸಿಕ್ಕಿದಾಗ ಅದಕ್ಕಾಗಿರೋ ಖುಷಿ ನಾವು ಅದನ್ನು ಹೇಳೋಕ್ಕಾಗೋದಿಲ್ಲ, ಅಷ್ಟು ಖುಷಿ ಆಗ್ತಿದೆ ನನಗೆ ಅಂತ ಹೇಳಿ ಈ ಕಡೆ ಮೀನಾ ಸೂರ್ಯಗೆ ಹೇಳ್ತಾಳೆ. ಸರಿ ಆಯಿತು ನಡಿ ಅಲ್ಲಿ ದೀಪ ಹಚ್ಚೋಣ ಅಂತ ಹೇಳಿ ಈ ಕಡೆ ದೀಪ ಹಚ್ಚೋಕ್ಕೆ ಹೊರಡ್ತಾರೆ. ಅಲ್ಲಿಗೆ ಇವತ್ತಿನ ಎಪಿಸೋಡ್ ಕಂಪ್ಲೀಟ್ ಆಗುತ್ತೆ. ಮುಂದಿನ ಎಪಿಸೋಡಲ್ಲಿ ಆದಷ್ಟು ಮೀಟ್ ಮಾಡೋಣ. ನನ್ನ ಒಂದು ವಿಡಿಯೋಸ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬನ್ನು ಮಾಡಿ. ಬಾಯ್ ಬಾಯ್.